ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು NCR ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಪತಿ ಶ್ರೀಕಾಂತ್ ಅವರು ಪತ್ನಿಯ ಮೇಲೆ ಒಂದು ಆರೋಪವನ್ನು ಮಾಡಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಪತ್ನಿ ಬಿಂದುಶ್ರೀ ಅವರು ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಶ್ರೀಕಾಂತ್ ಅವರು ಒಂದು ಆರೋಪ ಮಾಡಿದ್ದಾರೆ, ನಿಮಗೂ ಕೂಡ ಗೊತ್ತಿರ್ಬೋದು, NCR ಕೂಡ ರಿಜಿಸ್ಟರ್ ಆಗಿದೆ. 5,000 ರೂಪಾಯಿ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನೀವು ಅವರಿಗೆ ಹಿಂಸೆಯನ್ನು ಮಾಡ್ತಾ ಇದ್ರಿ ಅನ್ನುವಂಥ ಒಂದು ಆರೋಪ ಅವರದ್ದು. ಏನು ಹೇಳ್ತೀರಾ ಮೇಡಮ್? ಸರ್, ಹಿಂಸೆ ಅಂತ ಹೇಳಂಗಿದ್ರೆ ಅವರು ಯಾವ ವಿಡಿಯೋನೂ ಸ್ಪಷ್ಟತೆ ಕೊಟ್ಟಿಲ್ಲ. ಎಲ್ಲ ಅವ್ರು ಎಡಿಟ್ ವರ್ಕ್ ಮಾಡಿದ್ರಿಂದ ಅರ್ಧಂಬರ್ಧ ಕಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಎಲ್ಲದಕ್ಕೂ ಸ್ಪಷ್ಟತೆ ಕೊಡ್ತೀನಿ ಸರ್. ನನ್ನ ಫ್ಯಾಮಿಲಿಯಲ್ಲಿ ನೋಡಿದ್ದಾರೆ, ವೈಯಾಲಿಕಾವಲ್ ಸ್ಟೇಷನ್ ಇಲ್ಲೇ ಇದೆ, ಅಲ್ಲೇ ಹೋಗಿ ಕೇಳಿ. ಆ ಮನೆ ಬೀಗ ಇನ್ನೊಂದು ಹತ್ರ ಇದೆ, ಮನೆ ಖಾಲಿಯಾಗಿಲ್ಲ, ಅಲ್ಲಿ ಏನೇನು ವಸ್ತುಗಳಿದೆ ಬಂದು ನೋಡಿ. ಆಮೇಲೆ ಏನೇನು ಅರೇಂಜ್ಮೆಂಟ್ ಆಗಿದೆ ನಾನು ಪ್ರತಿಯೊಂದು ಡೀಟೇಲ್ಸ್ ಡೇಟಾ ಪ್ರಕಾರ ನಿಮಗೆ ಕೊಡ್ತೀನಿ. ಸೊ ಅರೇಂಜ್ಮೆಂಟ್ ಆಗಿರೋದು ನಾನು ಹೋಗ್ಲಿ, ಅವರು ಕೆಲಸ ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಿದಾಗ ಅವ್ರು ನನ್ನ ಮೇಲೆ ಅಲ್ಲೇ ಮಾಡಿಬಿಟ್ರೆ ಏನು ಹೇಳೋದು ಸರ್? ನಾನು ಪೂರ್ತಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪೂರ್ತಿ ಡೇಟಾ ಕೊಡ್ತೀನಿ, ವ್ಯಕ್ತಿಗಳ ಹತ್ರ ಮಾತಾಡಿಸ್ತೀನಿ. ಆಮೇಲೆ ನೀವು ಕನ್ಕ್ಲೂಷನ್ಗೆ ಬನ್ನಿ. ಅವ್ರು ಅರ್ಧಂಬರ್ಧ ಕಟ್ ಮಾಡಿದ್ದಕ್ಕೂ ನಾನು ಪೂರ್ತಿ ಹೇಳಿದಕ್ಕೂ ಡಿಫ್ರೆನ್ಸ್ ನೀವೇ ಕಂಡುಹಿಡಿತೀರಿ ಸರ್. ಮೇಡಮ್, ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಪ್ರತಿದಿನ 5,000 ರೂಪಾಯಿ ಕೊಡಲೇಬೇಕು ನನಗೆ, ಆಮೇಲೆ ಅವರನ್ನು ನಂಗೆ ಸಾಕ್ಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ, ಆಮೇಲೆ ಅವರಿಂದ ಅಂದರೆ ಬ್ಯೂಟಿ ಹಾಳಾಗುತ್ತೆ ಅನ್ನೋ ವಿಚಾರಗಳಾಗಿರ್ಬೋದು, ಸಂಸಾರದ ಕೆಲವೊಂದಿಷ್ಟು ವಿಚಾರಗಳನ್ನ ಕೂಡ ಅವರು ಅಲಿಗೇಷನಲ್ಲಿ ತಿಳಿಸಿರುವಂಥದ್ದು. ಏನು ಹೇಳ್ತೀರಾ ಮೇಡಮ್? ಅಂದರೆ ನೀವು ಅವರಿಗೆ ಹಿಂಸೆ ಕೊಟ್ಟಿರೋದು ಹೌದಾ, ಅಥವಾ ಅವ್ರು ಹೇಳ್ತಾ ಇರುವಂಥ ಸುಳ್ಳ? ಹೇಗೆ? ನಾನು ಹೇಳ್ತೀನಿ, ಕ್ಲಿಯರ್ ಮಾಡಿ ಪ್ಲೀಸ್. ಅವ್ರ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಅವ್ರ ಅಣ್ಣ ಅವರು 3 ಮಕ್ಳು ಇದೇ ಕೆಲಸ, ಮದುವೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡೋದು, ಕೇಳೋದು, ಇದೇ ದಂಧೆ ಮಾಡೋದು ಅವ್ರ ಮನೇಲಿ. ಏನಂತ ಹೇಳಿದ್ರೆ ಅವ್ರ ಅಣ್ಣ ಒಂದ್ಸಲ ಹೇಳಿದ್ರು, ಹೇಳ್ದಂಗೆ ಕೇಳಿಲ್ಲ ಅಂತ ಹೇಳಿದ್ರೆ ಮಕ್ಳು ಮಾಡಿ ಬಿಟ್ಬಿಡು ಅವಳು ಎಲ್ಲೂ ಹೋಗಲ್ಲ. ಅವ್ರು ಯಾವ ಅಥಾರಿಟಿನೂ ಕೊಡ್ತಿರ್ಲಿಲ್ಲ. ಸೊಸೆ ಅಂದರೆ ಮನೆ ಕೆಲಸ ಮಾಡೋದು ಬಿಡೋದು. ನಮ್ಮ ಮನೇಲಿ ಕೊಟ್ಟಿರೋ ವಸ್ತು ನನಗೆ ಮುಟ್ಟೋಕ್ಕೆ ಅಥಾರಿಟಿನೇ ಕೊಟ್ಟಿಲ್ಲ. ನಮ್ಮಲ್ಲಿ ಬೆಳ್ಳಿ ಎಲ್ಲ ಕೊಟ್ಟಿದ್ದಾರಲ್ಲ, ಅವ್ರ ಮಗ್ಳಿಗೆ ಮದುವೆ ಮಾಡ್ತಾರೆ ಅಂತ ಹೇಳೋದು, ಅದನ್ನು ಅವ್ರ ಮಗ್ಳಿಗೆ ಕೊಟ್ಕೊತಾರಂತೆ. ಈ ಥರ ಕಂಡೀಷನ್ ಇದ್ದಾಗ ಅವ್ರ ಅಣ್ಣ ಹೇಳ್ದ, ಅಲ್ಲಿ ನೀನು ಮಗು ಮಾಡಿ ಬಿಟ್ಬಿಡು, ಅವಳೆಲ್ಲೂ ಹೋಗಲ್ಲ, ನೀನು ಕಣ್ಣಲ್ಲಿ ನೋಡಿದ್ರೆ ಎದುರ್ಕೊಬೇಕು, ಅವಳು ನಮ್ಮ ಅಪ್ಪ ಅಮ್ಮನ ಮಾತು ಕೇಳಂಗೆ ಮಾಡೋಕ್ಕೆ ಹೇಳು ಅಂತ ಹೇಳಿದಾಗ ಅವ್ರ ಮನೆ ಸಿಚುವೇಶನ್ ನೋಡಿದಾಗ ನಾನು ಹೇಳಿದೆ, ನಾನು ಎಲ್ಲೂ ಹೋಗಲ್ಲ, ಯಾರನ್ನೂ ಮದುವೆ ಆಗಲ್ಲ, 60 ವರ್ಷದ ತನಕ ಟೈಮ್ ಕೊಡ್ತೀನಿ, ಅಲ್ಲಿ ತನಕ ಕೆಪಾಸಿಟಿ ಇದೆ, ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ ಸರ್. ಆ ವಿಡಿಯೋ ಏನಾದ್ರು ಪೂರ್ತಿ ಇದೆಯಾ ಅವ್ರ ಹತ್ರ? ಅವ್ರು ಎಡಿಟ್ ವರ್ಕ್ ಮಾಡೋದ್ರಿಂದ ಅರ್ಧಂಬರ್ಧ ಎಡಿಟ್ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ಕ್ವಶನ್ ಯಾವುದು ಸರ್ ನಿಮ್ಮ ಹತ್ರ? ಅವ್ರು ಹೇಳ್ತಾ ಇದ್ರು ಅಂದರೆ ಯಾವುದು ಸಂಸಾರದ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅವ್ರು ಕೋಆಪರೇಟ್ ಮಾಡ್ತಾ ಇರಲಿಲ್ಲ. ಅವರೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು, ನನಗೆ ಹಲ್ಲೆ ಮಾಡ್ತಾ ಇದ್ರು, ಆ ರೀತಿಯೆಲ್ಲ ಹೇಳ್ತಾ ಇದ್ರು. ನೋಡಿ ಸರ್, 2 ವರ್ಷ ಆಗಿದೆ ಮದುವೆ ಆಗಿ, ಇದ್ದಿದ್ದು 6 ತಿಂಗಳು ಅವ್ರ ಮನೇಲಿ. ಡೈಲಿ ಒಂದು ಹುಡುಗಿಗೆ ಅಂದರೆ ಅವ್ರ ಅತ್ತಿಗೆ ಒಬ್ರು ಬಿಟ್ಟು ಮಿಕ್ಕಿದವರೆಲ್ಲ ಅಟ್ಯಾಕ್ ಮಾಡಿದ್ರು ಒಟ್ಟಿಗೆ. ಅವ್ರ ಮಗಳು ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಮಾಡಿದ್ರು ನಮ್ಮದೇ ತಪ್ಪು. ಅವ್ರು 11 ಗಂಟೆಗೆ ಎದ್ರು ಅವ್ರು ತಪ್ಪಿಲ್ಲ, ನಾವು 7:30 ಎದ್ರು ನಮ್ಮದು ತಪ್ಪು. ಹೊಡಿಯೋದು ಬಡಿಯೋದು, ಅದು ತರಬೇಕು ಇದು ತರಬೇಕಂತೆಲ್ಲ ಹಳ್ಳೆ ಮಾಡಿಸಿದಾಗ ನಾನು 15 ದಿವಸ ಎಲ್ಲಿ ಹೋಗಲಿ, ನಾನು ಇಲ್ಲಿ ಸ್ವಲ್ಪ ದಿವಸ ಇರ್ತಿದ್ದೆ, 12 ಗಂಟೆಯಿಂದ ಹೊರಗಡೆನೇ ಹೋಗಿದ್ದಾರೆ. ಅಮ್ಮನ ಮನೇಲಿ ಸ್ವಲ್ಪ ದಿವಸ ಇರ್ತಿದ್ದೆ ನಾನು. ಹಂಗಿದ್ದಾಗ 6 ಮಂತ್ಸ್ ಅಷ್ಟೇ ಇದ್ದಿತ್ತು. ಆಮೇಲೆ ಮನೆಯಿಂದ ಹೊರಗಡೆ ಹಾಕಿದ್ರು. ನಾನು 1 ಇಯರ್ ಮನೇಲಿ ಇರಲಿಲ್ಲ, ಆಯಿತಾ. ಮತ್ತು ಇವಾಗ ಎಲ್ಲ ಸೇರಿಕೊಂಡು ಮತ್ತೆ ಸರಿ ಹೋಗ್ತಾರೆ ಅಂತೇಳಿ ಅವ್ರು ಹೇಳಿದರು, ಮನೆ ಮಾಡಿ ಒಂದು ತಿಂಗಳಾಗಿದೆ, ಇದನ್ನು ಹೇಳೋಕ್ಕೆ ಬಂದಿದ್ದೀವಿ ಅಂತ ಹೇಳಿ 2-3 ಸಲ ಬಂದು ಮನೆ ಹತ್ರ ಗಲಾಟೆ ಮಾಡಿ ಅವಮಾನ ಮಾಡಿಕ್ಕೆ ಹೋಗಿದ್ದಾರೆ. ಸೊ 6 ಮಂತ್ಸ್ ಇಲ್ಲಿ ಬಂದ್ರೂ ಇಲ್ಲೂ ಒಂದೇ ಥರ ಅರೇಂಜ್ಮೆಂಟ್, ನನ್ನ ಲ್ಯಾಂಗ್ವೇಜೇ ಮಾತಾಡಬೇಕು, ನಾನು ಹೇಳ್ದಂಗೆ ತರಕಾರಿ ಹೆಚ್ಚಬೇಕು ಅಂತ ಹೇಳಿ ಇದು ಮಾಡಿ ನನಗೆ ಆಫೀಸ್ಗೆ ಹೋಗೋಕ್ಕೂ ಬಿಡ್ತಿಲ್ಲ, ಟಾರ್ಚರ್ ಮಾಡಿ. ಈಗ ಟೈಮ್ ಇದ್ಮೇಲೆ ಆಫೀಸಿಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಕೊಟ್ಬಿಟ್ಟು ಹೋಗ್ಬೋದಿತ್ತಲ್ಲ ಸರ್. ನಾನು ಅಡುಗೆ ಮಾಡಿದ್ರು ತಿಂದೇ ಇರೋದು, ದಪ್ಪ ಇದೆ ಸಣ್ಣ ಇದೆ ಅನ್ನೋದು, ಉಪ್ಪು ಜಾಸ್ತಿ ಇದೆ ಖಾರ ಜಾಸ್ತಿ ಇಲ್ಲ ಅಂತ ನಾನು ಪಕ್ಕದ ಮನೆಗೆ ತೋರಿಸಿದ್ರು ಇದೆ ಅಂತ ಹೇಳಿ ವಾದ ಮಾಡೋದು. ಇಷ್ಟೆಲ್ಲ ಮಾಡಿದಾಗ ಈಗ 6 ಮಂತ್ಸ್ ಬಿಟ್ಟೋಗಿದೆ. ಕಂಡೀಷನ್ ಈ ಥರ ಇದ್ದಾಗ ಆ ವ್ಯಕ್ತಿಗೆ ಹೇಳ್ಕೊಳ್ಬಾರ್ದು, ಅದರಲ್ಲಿ ತುಂಬ ಹುಚ್ಚಿದೆ. ಅಷ್ಟು ಮಾಡಿದ್ರೂ ಈ ಥರ ಇದ್ದಾಗ ಇನ್ನೇನು ಮಾಡಬೇಕು ಸರ್? ಮಕ್ಕಳು ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಥರ ಕಂಡೀಷನ್ ಇದ್ದಾಗ ಹೆಂಗೆ ಮಾಡ್ಕೋಬೇಕು ನಾವು ಅಲ್ವಾ? ಇದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ವೈಯಾಲಿಕಾವಲ್ ಸ್ಟೇಷನ್ ಇದು NCR ಆಗಿದೆ, ಅವ್ರು ಕೋರ್ಟಿಗೆ ಹೋಗಿ FIR ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಂದ್ರೆ ನೀವು ಡಿವೋರ್ಸ್ ಅಪ್ಲೈ ಏನಾದ್ರು ಆಗಿತ್ತಾ ಅಥವಾ ಹೇಗೆ ಸರ್? ಡಿವೋರ್ಸ್ ಅಪ್ಲೈ ಅಂತ ಏನೂ ಆಗಿರಲಿಲ್ಲ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ ಅಂತಲೇ ಬಂದಿದ್ದು. ಇಲ್ಲಿ ಬಂದಮೇಲೂ ಅವ್ರು ಅದೇ ಚಾಲೆಂಜ್ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರು ಒಂದು 6 ಸಲ ಕಂಪ್ಲೇಂಟ್ ಆಗಿದೆ. 12 ಗಂಟೆಯಿಂದ ಹೊರಗಡೆ ಹಾಕೋದು, ಹೊಡಿಯೋದು ಬಡಿಯೋದು, ನಮ್ಮ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದು, ಆಮೇಲೆ ಇದು ಮಾಡೋದು. ನಾನೇ ಅವ್ರ ಮನೆ ಹತ್ರ ಹೋಗಿದ್ದೆ, ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದಾಗ ಅವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡು, ಅಲ್ಲಿ ಯಾರು ಮನೇಲಿ ಇರಲಿಲ್ಲ, ಎಲ್ಲ ಎದುರ್ಕೊಂಡು ಹೊಟ್ಟೋಗಿದ್ರು. 12 ಗಂಟೆಯಿಂದ ಹೊರಗಡೆ ಬಂದಿದ್ದೀನಿ ನಾನು ಒಳಗಡೆ. ನಾನು ಹೇಳೋಕ್ಕಿಂತ ಸರ್ ಒಂದ್ಸಲಿ ಸ್ಟೇಷನ್ಗೆ ಹೋಗಿ ಸ್ಟೇಷನಲ್ಲಿ ಕೂತ್ಕೊಳ್ಳೋದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿಯಿಂದ ಕೂತ್ಕೊಳ್ಳೋದು, ನನ್ನ ಮನೆ ಕಳಿಸ್ಬಿಡೋದು ಹೋಗು ಅಂತ. ಅಲ್ಲೋಗಿ ಸ್ಟೇಷನಲ್ಲಿ ಇಲ್ಲ ಅವಳೇ ಮನೆಗೆ ಹೋಗ್ತಿದ್ದಾಳೆ ಅಂತ ಹೇಳೋದು, ಬಾಗಿಲೆಲ್ಲ ಅವರೇ ಹೊಡೆದಾಕೋದು, ಓನರ್ಗೆ ಅವಳೇ ಮಾಡ್ತಿದ್ದಾಳೆ ಕಂಪ್ಲೇಂಟ್ ಅಂತ ಮಾಡೋದು. ಇದೆಲ್ಲ ಬೇಕಾ ಸರ್ ಅವ್ರಿಗೆ? ಸರ್ ಅವ್ರು ಜಾಬ್ ಕಳ್ಕೊಳ್ಳೋಕೆ ನಾನು ಏನು ಮಾಡಿದ್ದೀನಿ? ಮತ್ತು ಅವರು ನನಗೆ ತೊಂದರೆ ಕೊಟ್ಟಿದ್ದಾರೆ ಹೊರತು ನಾನು ಅವ್ರ ಆಫೀಸ್ ಹತ್ರ ಹೋಗಿಲ್ಲ, ಅವ್ರ ಆಫೀಸಲ್ಲಿ ಕಾಲ್ ಮಾಡಿ ಮಾತಾಡಿಲ್ಲ. ಏನು ಇದು ಒಂದು ರೀಸನ್ ಸರ್? ಕಂಪ್ಲೇಂಟ್ ಆಗ್ತಿದ್ದಂಗೆ ಆ ಕಂಪ್ಲೇಂಟ್ ಹೋಗಿರ್ಬೋದು ಸ್ಟೇಷನ್ಗೆ ಅಲ್ವಾ? ನಾನು ಏನು ಮಾಡಿದ್ದೀನಿ? ಯಾವ್ದಾದ್ರು ದಾಖಲಾತಿ ಇದೆಯಾ? ನಾನು ಕೊಡ್ತೀನಿ ಅವ್ರು ಏನು ಮಾಡಿದ್ದಾರೆ ಅಂತ. ಅವ್ರು ಯಾವ್ದಾದ್ರು ನನ್ನ ವಿರುವಾಗಿ ಎಡಿಟ್ ಮಾಡಿ ಅರ್ಧರ್ಧ ಹೇಳಿದ್ದಾರೆ ಹೊರತು ನನ್ನ ದಾಖಲಾತಿ ಏನಾದ್ರು ಹೇಳಿದ್ದಾರೆ ಅವರು?
ಇದೆ ಅವ್ರ ಹತ್ರ. ಅವ್ರು ಹಚ್ಚಾಡಿರೋದು ಮಾಡಿರೋದು ಎಲ್ಲ ನಾನು ಕೊಡ್ತೀನಿ. ಡೌರಿ ಅವರೆಲ್ಲ ಕೇಳ್ತಾರೆ, ಅದು ಸಡನ್ನಾಗಿ ನಾವು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಆ ಥರದ್ದು ಬಿಟ್ಟು ಹೊಡೆದಿರೋದು ಬರ್ದಿರೋದು ಎಲ್ಲ ನಾನು ನಿಮಗೆ ದಾಖಲಾತಿ ಕೊಡ್ತೀನಿ. ಇದು ಬಿಂದುಶ್ರೀ ಅವರ ಮಾತು. ಅಂದ್ರೆ ಅವರಿಂದ ನನಗೆ ಟಾರ್ಚರ್ ಆಗ್ತಾ ಇತ್ತು ಹೊರತು ನನ್ನಿಂದ ಅವರಿಗೆ ಟಾರ್ಚರ್ ಆಗ್ತಾ ಇರಲಿಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.